ಜೊತೆಗೂಡಲು ಮಾಹಿತಿ ಬೇಕು. ಕೇಳಿ, ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ಕೇಳುಗರೆಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹನುಮಂತಗೌಡ ಸಣ್ಣಗೌಡರು ಅಂತ ಹೇಳ್ಬಿಟ್ಟು ICR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ವಿಜ್ಞಾನ ವಿಷಯ ತಜ್ಞನಾಗಿ ಕೆಲಸ ಮಾಡ್ತಿದ್ದೇನೆ. ಈ ದಿನ ನಮ್ಮ ಮಣ್ಣಿನಲ್ಲಿರ್ತಕ್ಕಂಥ pH ಅಥವಾ ರಸಸಾರ ಅಂತ ನಾವು ಹೇಳ್ತೀವಿ, ಇದರ ಒಂದು ಇಂಪಾರ್ಟೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಈ pH ಅಥವಾ ರಸಸಾರ ಅಂತ ನಾವು ಹೇಳ್ತೀವಿ, ಇದು ಏನಪ್ಪಾ ಅಂತಂದ್ರೆ ಮಣ್ಣಿನಲ್ಲಿ 6.5 ರಿಂದ 7.5 ಇರಬೇಕು ಅಂತ ಹೇಳ್ತೀವಿ. ಅದನ್ನ ತಟಸ್ಥ ಮಣ್ಣು ಅಂತ ಹೇಳ್ತೀವಿ. ಈಗ 6.5ಕ್ಕಿಂತ ಕೆಳಗಡೆ ಇದ್ರೆ ಅದನ್ನ ನಾವು ಆಮ್ಲ ಮಣ್ಣು ಅಂತ ಹೇಳ್ತೀವಿ ಅಥವಾ ಅಸಿಡಿಕ್ ಸಾಯಿಲ್ಸ್ ಅಂತ ಹೇಳ್ತೀವಿ. 7.5ಕ್ಕಿಂತ ಮೇಲೆ ಇದ್ರೆ ನಾವು ಅದನ್ನ ಕ್ಷಾರ ಮಣ್ಣು ಅಥವಾ ಆಲ್ಕಲೈನ್ ಸಾಯಿಲ್ ಅಂತಂದು ಕ್ಲಾಸಿಫಿಕೇಶನ್ ನ ಮಾಡ್ತೀವಿ. ಇದರಲ್ಲಿ ಏನಪ್ಪಾ ಅಂತಂದ್ರೆ ಇದು ಯಾಕೆ ಬಹಳಷ್ಟು ಮುಖ್ಯ ಇರುತ್ತೆ ಅಂತಂದ್ರೆ, ನಾವು ಹೇಗೆ ನಮ್ಮ ದೇಹದಲ್ಲಿ BP ಅಥವಾ ಶುಗರ್ ಅಂತ ಹಿಂಗ್ ಚೆಕ್ ಮಾಡ್ತೀವಿ, ಬ್ಲಡ್ ಪ್ರೆಷರ್ ಅಂತಂದ್ರೆ ನಮಗೆ 80/120 ಅಂತ ಇರಬೇಕು ಅಂತ ಹೇಳ್ತೀವಿ. ಅದೇ ರೀತಿ ಮಣ್ಣಲ್ಲಿ pH 6.5 ರಿಂದ 7.5 ಇರಬೇಕಾಗ್ತದೆ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಇದು ಆ ರೇಂಜ್ ನಲ್ಲಿ ಇರೋದಿಲ್ಲ. ಯಾಕಂದ್ರೆ ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚಿನ ಮಳೆ ಬೀಳುವುದರಿಂದ ಏನಪ್ಪಾ ಅಂತಂದ್ರೆ ಅಲ್ಲಿ ಇರ್ತಕ್ಕಂಥ ಈ ಕ್ಷಾರೀಯ ಗುಣಗಳನ್ನ ಹೊಂದಿರತಕ್ಕಂಥ ಕ್ಯಾಟೈನ್ಸ್ ಅಂತ ಹೇಳ್ತೀವಿ, ಈ ಪೋಷಕಾಂಶಗಳು ಹರಿದು ಹೊರಗಡೆ ಹೋಗಿರ್ತವೆ. ಸೊ ಹಾಗಾಗಿ ಅಲ್ಲಿ ಏನಪ್ಪಾ ಅಂತಂದ್ರೆ ನಮಗೆ ಈ ಒಂದು ಆಮ್ಲಮಣ್ಣು ಉತ್ಪತ್ತಿ ಆಗಿರುತ್ತೆ. ಅದೇ ರೀತಿ ನಮಗೆ ಈ ಕಡಿಮೆ ಮಳೆ ಬೀಳುವಂತ ಪ್ರದೇಶದಲ್ಲಿ ಏನಪ್ಪಾ ಅಂತಂದ್ರೆ ಕ್ಷಾರ ಮಣ್ಣನ್ನ ನಾವು ಕಾಣುತ್ತೀವಿ. ಈ ಒಂದು pH ಆಧಾರದ ಮೇಲೆ ನಾವೇನಪ್ಪಾ ಅಂತಂದ್ರೆ ಬೆಳೆಗಳನ್ನ ಆಯ್ಕೆ ಮಾಡ್ಕೋಬೇಕಾಗ್ತದೆ. ಹಾಗೆ ನಾವು ಯಾವುದೇ ರಸಗೊಬ್ಬರಗಳನ್ನ ಕೊಡಬೇಕಾದ್ರೂ ಕೂಡ ಈ ರಸಸಾರ ಬಹಳಷ್ಟು ಮುಖ್ಯವಾಗಿರುತ್ತೆ. ಯಾಕೆಂದ್ರೆ ಈ ರಸಸಾರ ಆಧಾರದ ಮೇಲೆ ವಿವಿಧ ಗೊಬ್ಬರಗಳನ್ನ ನಾವು ಆಯ್ಕೆ ಮಾಡ್ಕೋಬೇಕು. ಉದಾಹರಣೆಗೆ ರಸಸಾರ ಆಮ್ಲೀಯತೆ ಇತ್ತು ಅಂತಂದ್ರೆ ನಾವು ಅಲ್ಲಿ ಏನಪ್ಪಾ ಅಂತಂದ್ರೆ ಈ ಒಂದು ಅಮೋನಿಯಾ ಇರ್ತಕ್ಕಂಥ ಗೊಬ್ಬರಗಳನ್ನ ನಾವು ಕೊಡಬಾರ್ದು. ಅದರ ಬದಲು ನಾವು ಅಮೋನಿಯಾ ಫಾರ್ಮಿಂಗ್ ಫರ್ಟಿಲೈಸರ್ಸ್ ಅಂತ ನಾವು ಹೇಳ್ತೀವಿ, ಆ ತರದ ಗೊಬ್ಬರಗಳನ್ನ ನೀಡಬೇಕಾಗ್ತದೆ. ಸೊ ಹಾಗಾಗಿ ಯಾವುದೇ ಒಂದು ರಸಗೊಬ್ಬರಗಳನ್ನ ಬಳಸೋದಕ್ಕಿಂತ ಮುಂಚೆ ಮಣ್ಣು ಪರೀಕ್ಷೆಯನ್ನ ಮಾಡಿಸ್ಕೊಂಡು ಅದರ ಒಂದು pH ನ ತಿಳ್ಕೊಳ್ಳೋದು ಬಹಳಷ್ಟು ಮುಖ್ಯವಾಗಿರ್ತದೆ. ಹಾಗೆ ಈ pH ನ ಸರಿ ಮಾಡಬೇಕು ಅಂದ್ರೆ ಇದು ಪೂರ್ತಿ ಪ್ರಮಾಣದಲ್ಲಿ ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನಾವೇನು ಈ ಹುಟ್ಟುಗುಣ ಅಂತ ಹೇಳ್ತೀವಿ, ಆ ರೀತಿ ಈ ಒಂದು ಮಣ್ಣಿನ ಒಂದು pH ಕೂಡ ಅದರ ಒಂದು ಹುಟ್ಟುಗುಣ ಆಗಿರುತ್ತೆ. ಸೊ ಹಾಗಾಗಿ ಇದನ್ನ ಮ್ಯಾನೇಜ್ ಮಾಡಬೇಕಾಗುತ್ತೆ. ಈ ಮ್ಯಾನೇಜ್ ಮಾಡಬೇಕು ಅಂತಂದ್ರೆ ಮಲೆನಾಡು ಭಾಗದಲ್ಲಿ ಏನಪ್ಪಾ ಅಂತಂದ್ರೆ ನಮಗೆ pH ಕಡಿಮೆ ಇರೋದ್ರಿಂದ ಅಲ್ಲಿ ನಾವು ಸುಣ್ಣವನ್ನ ನಾವು ಹಾಕಬೇಕಾಗುತ್ತದೆ. ಹಾಗೆ ನಮಗೆ ಈ pH ಜಾಸ್ತಿ ಇರತಕ್ಕಂತ ಈ ಕ್ಷಾರ ಮಣ್ಣುಗಳು ಅಂತ ಹೇಳ್ತೀವಿ, ಅಲ್ಲಿ ನಾವು ಏನಪ್ಪಾ ಅಂತಂದ್ರೆ ಜಿಪ್ಸಮ್ ನ ಬಳಸಬೇಕಾಗುತ್ತೆ. ಈ ಅಮೆಂಡ್ಮೆಂಟ್ಗಳನ್ನ ಬಳಸ್ಕೊಂಡು ನಾವು ಮಣ್ಣಿನ ಒಂದು ಸುಧಾರಣೆಯನ್ನ ಮಾಡಬೇಕಾಗ್ತದೆ. ಸಾಮಾನ್ಯವಾಗಿ ಕ್ಷಾರ ಮಣ್ಣಿನಲ್ಲಿ ಏನಪ್ಪಾ ಅಂತಂದ್ರೆ ಈ ಲಘು ಪೋಷಕಾಂಶಗಳಾಗಿರ್ತಕ್ಕಂಥ ಜಿಂಕ್, ಐರನ್ ಮತ್ತೆ ಮ್ಯಾಂಗ್ನೀಸ್ ಇವುಗಳ ಕೊರತೆ ಹೆಚ್ಚು ಕಂಡುಬರುತ್ತೆ. ಅದೇ ರೀತಿ ಏನಪ್ಪಾ ಅಂತಂದ್ರೆ ನಮಗೆ ಕ್ಷಾರ ಮಣ್ಣಿನಲ್ಲಿ ಈ ಒಂದು ಪ್ರಧಾನ ಪೋಷಕಾಂಶಗಳಾಗಿರ್ತಕ್ಕಂಥ ಸಾರಜನಕ, ರಂಜಕ ಇವುಗಳ ಒಂದು ಕೊರತೆ ಜಾಸ್ತಿ ಕಂಡುಬರುತ್ತೆ. ಇನ್ನು ಹೆಚ್ಚಿನ ಮಾಹಿತಿಯಾಗಿ ನನ್ನನ್ನು ಸಂಪರ್ಕಿಸಬಹುದು. ನನ್ನ ನಂಬರ್ ಈ ರೀತಿ ಇರುತ್ತೆ: 99 64 20 45 71. ಧನ್ಯವಾದಗಳು. ನಾನು ಡಾಕ್ಟರ್ RC ಜಗದೀಶ್, ಕುಲಪತಿಗಳು, ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಶಿವಮೊಗ್ಗ ವತಿಯಿಂದ ತಮ್ಮಲ್ಲಿ ಕೇಳ್ಕೊಂಡಿದ್ದೆ, ನಮ್ಮ ನೇಗಿಲ ಮಿಡಿತ ಕಾರ್ಯಕ್ರಮವನ್ನು ತಾವೆಲ್ಲ ತಪ್ಪಲೆ ಕೇಳಬೇಕು. ನಮ್ಮ ನೇಗಿಲ ಮಿಡಿತ ಪಬ್ಲಿಕೇಶನ್ ಎಲ್ಲ ಪ್ರತಿಯೊಬ್ಬರು ತಗೋಬೇಕು, ಅದರ ಸದುಪಯೋಗ ಪಡ್ಕೊಳ್ಬೇಕು. ಅದೇ ರೀತಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಿ ನಮ್ಮ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಮ್ಮ ಎಲ್ಲಾ ಸಂಶೋಧನಾ ಫಲಗಳು ರೈತರಿಗೆ ತಲುಪುವಂತೆ ತಾವೆಲ್ಲ ಬರಬೇಕು ಅಂತ ಮತ್ತೊಮ್ಮೆ ಕೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ, ಮಡಿಕೇರಿ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್. ನಿರ್ವಹಣೆ SR ಭಟ್.